ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಉದ್ದಿನ ವಡೆ ರೆಸಿಪಿ ಜೊತೆ ಬಂದಿದ್ದೀನಿ. ಆದರೆ ಇದು ನಾರ್ಮಲ್ ಉದ್ದಿನ ವಡೆ ಅಲ್ಲ, ಸ್ವಲ್ಪ ವೆರೈಟಿಯಾಗಿಯೇ ಮಾಡಿದ್ದೀನಿ. ಅದೇ ರೀತಿ ಒಂದು ಸಣ್ಣ ಟ್ರಿಕ್ಸ್ ಕೂಡ ಉಪಯೋಗಿಸಿದ್ದೀನಿ. ಯಾವ ರೀತಿ ಇದನ್ನು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಬನ್ನಿ ನೋಡೋಣ. ಈ ಉದ್ದಿನ ವಡೆ ಹೇಗೆ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತೆಲ್ಲ. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿರೋದು. ಅದನ್ನು ನಾನು 4 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ. ನೋಡಿ ಇವಾಗ ಈ ರೀತಿ ಇದೆ. ಇನ್ನು ಇದರಿಂದ ನೀರನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಬಬೇಕು. ಎಲ್ಲ ಕೂಡ ಉದ್ದಿನ ಕಾಳು, ನಾನಲ್ಲಿ ಉದ್ದಿನ ಬೇಳೆ ಅಲ್ಲ, ಇವತ್ತು ಉದ್ದಿನ ಕಾಳು ತಗೊಂಡಿರೋದು. ಅದು ಯಾವುದು ಆಗ್ಬೋದು, ತೊಂದರೆ ಏನಿಲ್ಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಅಂದರೆ ಅದು ಇವಾಗ ನಾನು ನೀರು ಹಾಕ್ತಾ ಇಲ್ಲ, ರುಬ್ಬುವಾಗ ಎಷ್ಟು ಬೇಕೋ ಆ ರೀತಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿ ಜಾರಲ್ಲಾದರೆ ಹಾಗೆ ರುಬ್ಬೋದಿಕ್ಕಾಗಲ್ಲ. ಆದ ಕಾರಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ನೀರು ಸೇರಿಸಬೇಡಿ. ಇನ್ನು ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ತಾ ಇರೋದು. 3 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ, ವಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ. ಅದರ ಜೊತೆ ನೋಡಿ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ತೀನಿ ನಾನು. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ, ಕ್ರಷ್ ಮಾಡಿಟ್ಕೊಂಡಿರುವಂಥ ಶುಂಠಿ 1 ಟೀ ಸ್ಪೂನ್, ಆಮೇಲೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ 1, ಆಮೇಲೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ತೀನಿ. ಇನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಮಾಯಿಶ್ಚರ್ ಎಳ್ಕೊಳ್ಳುತ್ತೆ. ಅಂದರೆ ಹಿಟ್ಟು ಸ್ವಲ್ಪ ನೀರಾಗಿದ್ರೂ ಸೆಟ್ ಮಾಡುತ್ತೆ, ಉದ್ದಿನ ಹಿಟ್ಟಾದರೆ ನೀರಾಗಿದ್ದರೆ ಸೆಟ್ ಮಾಡುತ್ತೆ. ಅದೇ ರೀತಿ ಜಾಸ್ತಿ ಎಣ್ಣೆ ಎಳ್ಕೊಳ್ಳೋದಕ್ಕೂ ಬಿಡಲ್ಲ ಆ ರೀತಿ ಆಗಿದ್ರೆ, ಅದಕ್ಕೋಸ್ಕರ ಹಾಕ್ತಾ ಇರೋದು. ಅದರ ಜೊತೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಕೂಡ ಹಾಕ್ತೀನಿ. ತೆಂಗಿನಕಾಯಿ ಪೀಸ್ ಮಾಡಿಬಿಟ್ಟು ಬೇಕಿದ್ರೂ ಹಾಕ್ಬೋದು. ನಾನಿಲ್ಲಿ ಹಾಗೆ ಹಾಕ್ಬಿಟ್ಟು ನೋಡಿ, ಇಲ್ಲಿ ಹಿಟ್ಟು ಇವಾಗ ರೆಡಿ ಆಗಿದೆ. ಇನ್ನು ಇದನ್ನು ನೋಡಿ, ನಾನಿಲ್ಲಿ ಇವತ್ತು ಒಂದು ಸಣ್ಣ ಟ್ರಿಕ್ಸ್ ಉಪಯೋಗಿಸ್ತಾ ಇರೋದು. ಈ ಚಕ್ಕುಲಿ ಮಣೆ ಉಪಯೋಗಿಸ್ಕೊಂಡು, ಅದರೊಳಗಿರುವ ಪಾರ್ಟ್ ಇದೆಯಲ್ವಾ, ಅದು ಉಪಯೋಗಿಸ್ಕೊಂಡು ಮಾಡ್ತೀನಿ. ನಿಮಗೆ ಯಾವ ಮೆಥಡ್ ಈಸಿಯೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ. ಅಂದರೆ ಫಸ್ಟೆಲ್ಲ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತಿದ್ರೆ ನಮ್ಗೆ ಈ ಮೆಥಡ್ ಉಪಯೋಗಿಸ್ಬೋದು. ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆನೋ ನೀರು ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡಬೇಕು, ಇಲ್ಲಾಂದರೆ ಅಲ್ಲೇ ಅಂಟು ಬಿಡುತ್ತೆ. ಅದರ ಮೇಲ್ಗಡೆ ನಿಮಗೆ ಹಿಟ್ಟು ಎಷ್ಟು ಬೇಕೋ ಆ ರೀತಿ ಮಾಡ್ಕೊಂಡ್ಬಿಟ್ಟು ವಡೆ ಶೇಪಲ್ಲಿ ಮಾಡ್ಕೊಳ್ಳಿ. ಅಂದರೆ ಎಲ್ಲ ವಡೆ ಒಂದೇ ಶೇಪಲ್ಲಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಆಮೇಲೆ ಜಸ್ಟ್ ನೇರವಾಗಿ ಎಣ್ಣೆಗೆ ಬಿಟ್ಟರೆ ಆಯಿತು. ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಈ ರೀತಿ ಮಾಡಿಬಿಟ್ರೆ. ಅಥವಾ ಕೆಲವರು ಪರ್ಫೆಕ್ಟಾಗಿ ವಡೆ ಮಾಡ್ತಾರೆ ಅಂಥವರಿಗೆಲ್ಲ ಇದಾಗಲ್ಲ. ಸ್ವಲ್ಪ ಕಷ್ಟ ಅಂತ ಅನಿಸೋರಿಗೆ ನೋಡಿ ಜಸ್ಟ್ ಇಟ್ಬಿಟ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಅಂದರೆ ನಾವು ಚಕ್ಕುಲಿ ಮಾಡೋದ್ರೆ ಅದರಲ್ಲಿ ಹ್ಯಾಂಡಲ್ ಎಲ್ಲ ಇರುತ್ತೆ ಅಲ್ವಾ, ಅವಾಗ ಆರಾಮವಾಗಿ ಹಾಕ್ಕೊಂಡು ಮಾಡ್ಬೋದು. ಆದ ಕಾರಣ ನಾನು ಈ ರೀತಿ ಮಾಡ್ತಾ ಇರೋದು. ನನಗೆ ಸ್ವಲ್ಪ ಸುಲಭ ಅಂತ ಅನಿಸಿತ್ತು. ನಿಮ್ಗೆ ಅನಿಸಿದರೆ ಇದನ್ನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಯಾವ ಮೆಥಡ್ ಈಸಿಯೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ. ಇನ್ನು ಇದನ್ನು 2 ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ನಾವು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕೋದ್ರಿಂದ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ. ಅಂದರೆ ಕಲರ್ ಕೂಡ ಚೆನ್ನಾಗಿ ಸಿಗುತ್ತೆ ನಾವು ಕಡಲೆ ಹಿಟ್ಟು ಹಾಕೋದ್ರಿಂದ. ಆದ ಕಾರಣ ನೋಡಿ 2 ಬದಿ ಕೂಡ ಬೇಯಿಸ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಸೂಪರ್ ಆಗಿರುವ ಒಂದು ಸಣ್ಣ ಸಣ್ಣ ನೋಡಿ ಉದ್ದಿನ ವಡೆ ಇಲ್ಲಿ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ, ತುಂಬ ಆರಾಮವಾಗಿ ಮಾಡ್ಬೋದು ನಮಗೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡ್ರಿಂದ ಒಂದೊಂದೇ ಮಾಡ್ತಾ ಇರೋದು. ನೀವು ಅಗಾಲ ಪಾತ್ರೆಯಲ್ಲಿ ಮಾಡ್ತಿದ್ರೆ ಒಮ್ಮೆಲೆ ಮಾಡ್ಬೋದು. ನೋಡಿ ಸೂಪರ್ ಆಗಿರುವಂತಹ ಉದ್ದಿನ ವಡೆ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.